ಹಲೋ ನಮಸ್ಕಾರ. ಅಭಿಷೇಕ್ ಬ್ಯಾನರ್ಜಿ ಆಯಿತು, ಮಹುವಾ ಮೊಯಿತ್ರಾ ಆಯಿತು, ನಡುವೆ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ರಣಭೀಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಸತತ ಪ್ರಯತ್ನಗಳು ಆದವು. ತೀರಾ ಕೋರ್ಟ್ ಅಂತಲೂ ನೋಡಲಿಲ್ಲ, ಮಮತಾ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳು ನಡೆದಿತ್ತು. ಇವೆಲ್ಲ ನೋಡ್ತಾ ಬಂದಿದ್ದೀರಿ. TMC ಕಾರ್ಯಕರ್ತರ ಮೇಲೆ ಸತತವಾಗಿ ದಾಳಿ ಆಯಿತು, ಕೊಲೆಗಳಾದವು, ಚುನಾವಣೋತ್ತರ ಹಿಂಸೆ TMC ಕಾರ್ಯಕರ್ತರ ಮೇಲೆ, TMC ನಾಯಕರ ಮೇಲೆ. BJP ಈ ದಾಳಿ ಮಾಡ್ತಾ ಇದೆ. BJP ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗ್ತಿದೆ ಅಂದರೆ ನಮ್ಮ ಕಚೇರಿಯನ್ನು ಧ್ವಂಸಗೊಳಿಸಿದ್ರು, ನಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ರು, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮ ಕಾರ್ಯಕರ್ತರ ಪ್ರಾಪರ್ಟಿನ ನಾಶ ಮಾಡಿದ್ರು. ಬರೀ ಕಾರ್ಯಕರ್ತರನ್ನು ಮಾತ್ರ ಅಲ್ಲ, ನಾಯಕತ್ವವನ್ನು ಬಿಡ್ತಿಲ್ಲ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ಸುವೇಂದು ಅಧಿಕಾರಿ ಅಲ್ಲಿನ ಮುಖ್ಯಮಂತ್ರಿ ಆದಮೇಲೆ ಮಮತಾ ಬ್ಯಾನರ್ಜಿ ಮಾಜಿ ಮುಖ್ಯಮಂತ್ರಿ 2-3 ದಶಕಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದ್ದ, ಸೋಲೋದೇ ಇಲ್ಲ ಅಂಥೇಳಿ ಅತ್ಯಂತ ನಂಬಿಕೆಯನ್ನು ಹುಟ್ಟಿಸಿದ್ದ ಮಮತಾ ಬ್ಯಾನರ್ಜಿ ಅವರು ಕಳೆದ ಚುನಾವಣೆಯಲ್ಲಿ ಸೋತ ನಂತರ, TMC ಹೀನಾಯವಾಗಿ ಸೋತ ನಂತರ BJP ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದ ಮೇಲೆ TMC ನಾಯಕರು ಮತ್ತು TMC ಕಾರ್ಯಕರ್ತರ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ. ಈಗ ನಿನ್ನೆ ಆಗಸ್ಟ್ 9ನೇ ತಾರೀಕು ಉತ್ತರ 24 ಪರಗಣ ಜಿಲ್ಲೆಯ ಹಾಲಿ ಶಹರ್ ಕಾಂಚ್ರಾಪಾರ ಪ್ರದೇಶದಲ್ಲಿ ಮಮತಾ ಬ್ಯಾನರ್ಜಿ ಅವರು TMC ಕಾರ್ಯಕರ್ತ ಬಿರ್ಜು ಕೇವಟ್ ಅಂಥೇಳಿ ಆತನನ್ನು ಪೊಲೀಸರು ಕಸ್ಟಡಿ ತಗೊಂಡಿದ್ದರು. ಕಸ್ಟಡಿಯಲ್ಲೇ ಆತ ಮೃತಪಡ್ತಾನೆ. TMC ಲೀಡ್ರು ಆ ಪ್ರದೇಶದ್ದು. ಹಾಗೆ ಪೊಲೀಸರ ಕಸ್ಟಡಿಯಲ್ಲಿ ಕೊಲೆಯಾಗಿದ್ದಾನೆ, ಲಾಕಪ್ ಡೆತ್ ಆಗಿದೆ ಅಂಥೇಳಿ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ. ಅದರ ಮೃತದೇಹವನ್ನು ನೋಡೋದಕ್ಕೆ, ಕುಟುಂಬವನ್ನು ಸಂತೈಸೋದಕ್ಕೆ ಅಂತೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಹೋಗ್ತಾಯಿದ್ರು. ಇನ್ನೇನೋ ಅವರ ಕುಟುಂಬವನ್ನು ಸಂಪರ್ಕಿಸಬೇಕು, ಕಾರಲ್ಲಿದ್ದರು. ಅವ್ರ ಕಾರಿನ ಮೇಲೆ ಕಲ್ಲು, ಮಣ್ಣು ಏನೇನು ಸಿಗ್ತವೋ ಆಯುಧ, ಅದರಿಂದ ದಾಳಿಗಳೇ ನಡೀತು. ಭಾಳ ಘೋರವಾದ ದಾಳಿ. ಮಮತಾ ಬ್ಯಾನರ್ಜಿ ಅವರು ಅದೃಷ್ಟವಶಾತ್ ಆ ದಾಳಿಯಿಂದ ತಪ್ಪಿಸ್ಕೊಂಡ್ರು, ಬಚಾವಾಗಿ ಬಂದರು. ಆಮೇಲೆ ಹೇಳಿದ್ರು, ಸ್ವಲ್ಪ ನಾವು ಯಾಮಾರಿದ್ರು ಕೂಡ ಅಥವಾ ನಮ್ಮ ಹಣೆ ಬರ ಕೆಟ್ಟೋಗಿದ್ದರೆ ನಾನು ಸೇರಿದ ಹಾಗೆ ನನ್ನ ಜೊತೆ ಇದ್ದವರೆಲ್ಲ ಕೊಲೆ ಆಗ್ತಾಯಿದ್ರು. ಇದು BJP ನಡೆಸಿದ ದಾಳಿ. ಸತತವಾಗಿ ನಮ್ಮ ಕಾರ್ಯಕರ್ತರನ್ನು, ನಮ್ಮ ನಾಯಕರನ್ನು ಗುರಿಯಾಗಿಸಿ ದಾಳಿ ಮಾಡ್ತಾಯಿದ್ರು. ಈಗ ನನ್ನನ್ನು ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. BJP ಆ ಆರೋಪವನ್ನು ತಿರಸ್ಕರಿಸಿದೆ. ಹೀಗೆಲ್ಲ ದಾಳಿ ಮಾಡಿಸೋದು ನಮ್ಮ ಸಂಸ್ಕೃತಿ ಅಲ್ಲ ಅಂಥೇಳಿ. ಅದನ್ನು ನಾವು ಭಾಳ ಕಷ್ಟಪಟ್ಟು ನಂಬೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಹುವಾ ಮೊಯಿತ್ರಾ ಮೇಲೆ ನಡೆದ ದಾಳಿ, ಅದು ನೋಡ್ಕೊಬನ್ನಿ. Just see what is happening. See the guy in the green shirt. See the guy in the pink shirt. Please notice these BJP guys giving interviews. Look at the women. That's my car. Look at what has come and hit. Just see. It's been going on for half an hour. Police are just standing. They're not even dispersing the crowd. মহুয়া মৈত্র কোনো বিক্ষোভের মুখে পড়েনি. এটা হচ্ছে বিজেপির 100টা বাদর জড়ো করে এখানে বাইরে থেকে এরা পুলিশের মদত দিয়ে ফেলছে. মহুয়া মৈত্র কোনো বিক্ষোভ নয়. পাবলিক যখন বিক্ষোভ করে না, তখন আমরা বিক্ষোভ ফেস করেছি, আমরা জানি বিক্ষোভ কি. এখানে বিজেপির 4টে দালাল মিডিয়া লাগাচ্ছে যে বিজেপি বিক্ষোভ হচ্ছে. বিজেপির ফ্ল্যাগ নিয়ে দেখুন ভিডিওগুলো, বিজেপির ফ্ল্যাগ নিয়ে. ಮೊನ್ನೆ ಜುಲೈ 1ನೇ ತಾರೀಕು ಕೃಷ್ಣನಗರದ ಸಂಸದೆ ಮಹುವಾ ಮೊಯಿತ್ರಾ ಅವರು ನದಿಯಾ ಕಲಿಗಂಜ್ ಕಚೇರಿಗೆ ಮೀಟಿಂಗ್ ಅಂತ ಬಂದಿದ್ರು. ಮೀಟಿಂಗ್ ನಡೆಸ್ತಾಯಿದ್ರು. ಅಷ್ಟೊತ್ತಿಗೆ ಅವ್ರ ಆಫೀಸ್ ಹೊರಗಡೆ ಸಿಕ್ಕಾಪಟ್ಟೆ ಗಲಾಟೆ. ಎಲ್ಲ BJP ಬಾವುಟವನ್ನೇ ಹಾಕ್ಕೊಂಡಿದ್ರು, ಕೇಸರಿ ಬಾವುಟವನ್ನೇ ಹಾಕ್ಕೊಂಡಿದ್ರು. ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು, ಮೊಟ್ಟೆ ಎಸೆದ್ರು, ಕಲ್ಲು ಎಸೆದ್ರು. ಮಹುವಾ ಮೊಯಿತ್ರಾ ಲೈವ್ ವಿಡಿಯೋ ಮಾಡಿ ಅದನ್ನು ಜಗಜ್ಜಾಹೀರು ಪಡಿಸಿದ್ರು. ಆ ದಾಳಿಯಲ್ಲಿದ್ದವರೆಲ್ಲ ಆಲ್ಮೋಸ್ಟ್ BJPಯ ಶಾಲನೆ ಹಾಕ್ಕೊಂಡವರು. ಆಮೇಲೆ BJP ಕಾರ್ಯಕರ್ತರು ಅನ್ನೋದು ಸಾಬೀತು ಕೂಡ ಆಯಿತು. ನಿನ್ನೆ ಮಮತಾ ಬ್ಯಾನರ್ಜಿ ಮೇಲೆ ನಡೆದಂಥ ದಾಳಿ BJP ಕಾರ್ಯಕರ್ತ ನಡೆಸಿದ ದಾಳಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಕೂಡ ನಾವು ದಾಳಿ ಮಾಡಿಸುವ ಸಂಸ್ಕೃತಿ ಅವರಲ್ಲ ಅಂತ BJP ಹೇಳಿಕೆ ಕೊಡ್ತಲ್ಲ. ಆ ಕಾರಣಕ್ಕೆ ನಾನು ಮಹುವಾ ಮೊಯಿತ್ರಾ ಕಾನ್ಸೆಪ್ಟನ್ನು ತಂದೆ. ಬರೀ ಮಹುವಾ ಮೊಯಿತ್ರಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಮೇಲಿರೋದಂಥ ಘೋರವಾದ ದಾಳಿಯನ್ನು ಕೂಡ ನಾನು ವಿವರಿಸಲೇಬೇಕಾಗತ್ತೆ.
ಮೇ 30, 2026 ದಕ್ಷಿಣ 24 ಪರಗಣ ಜಿಲ್ಲೆಯ ರಾಜ್ಪುರ ಸೋನಾರಪುರ ಪ್ರದೇಶ. ಅಭಿಷೇಕ್ ಬ್ಯಾನರ್ಜಿ ಅವರು ಚುನಾವಣೋತ್ತರ ಹಿಂಸಾಚಾರಕ್ಕೆ ಕೊಲೆಯಾಗಿದ್ದ TMC ಕಾರ್ಯಕರ್ತ ಸಂಜು ಕರ್ಮಾಕರ್ ಅವರ ಮೃತದೇಹ ನೋಡೋದಕ್ಕಂತ ಹೋಗಿದ್ರು. ಆ ಸಂದರ್ಭದಲ್ಲಿ ದಾಳಿ ಆಯಿತು, ಕಲ್ಲು ಹೊಡಿತಾರೆ. ಬಹಳ ಘೋರವಾದಂಥ ದಾಳಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊಂದು ಹಾಕಿರೋರು. ಆಗಷ್ಟೇ BJP ಅಧಿಕಾರಕ್ಕೆ ಬಂದಿತ್ತು. ಅಧಿಕಾರಕ್ಕೆ ಬಂದಂತಹ ಉದ್ವೇಗದಲ್ಲಿ, ಆಕ್ರೋಶದಲ್ಲಿ, ಆವೇಶದಲ್ಲಿ, ಆಕ್ರೋಶ ಇವ್ರ ವಿರುದ್ಧ, TMC ವಿರುದ್ಧ, TMC ಆಡಳಿತದ ವೈಖರಿ ಅಥವಾ BJPಯನ್ನು ಅವ್ರು ಹೇಟು ಮಾಡುತ್ತಿದ್ದ ರೀತಿ, ಆಮೇಲೆ ಅಕ್ರಮವಾಗಿ ಚುನಾವಣೆ ಗೆಲ್ತಿದ್ದಾರೆ, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಇವರು ಬಿಟ್ಕೊಂಡಿದ್ದಾರೆ. ಹೀಗೆ ಅನೇಕ ಆರೋಪಗಳಿದ್ದು ಕೂಡ ದಶಕಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳ್ವಿಕೆ ನಡೆಸಿದ್ದಂಥ ಮಮತಾ ಬ್ಯಾನರ್ಜಿ ಸೋತು ಕೂಡಲೇ ಅದೆಲ್ಲಿತ್ತೋ ಆಕ್ರೋಶ. ಇವ್ರು ಹೇಳೇ ಮಾಡಿಸಿದ್ರೋ, ಇವ್ರು ಹೇಳಿ ಮಾಡಿಸಿಲ್ವೋ, TMC ಕಾರ್ಯಕರ್ತರ ಮನೆ, ಕಚೇರಿ, ಅವರ ಕಾರ್ಯಕರ್ತರ ಮೇಲೆ ಹತ್ಯೆ, ಕೊನೆಗೆ ನಾಯಕತ್ವವನ್ನು ಬಿಡಲಿಲ್ಲ. ಈ ಪ್ರಮಾಣದಲ್ಲಿ ಚುನಾವಣೋತ್ತರ ಹಿಂಸೆಗಳು ನಡೀತಿದ್ದಾವೆ. ಕಮ್ಯುನಿಸ್ಟ್ ಹಿಡಿತದಲ್ಲಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ TMC ಅಧಿಕಾರಕ್ಕೆ ಬಂದ ಮೇಲೆ ಕಮ್ಯುನಿಸ್ಟ್ ಕಾರ್ಯಕರ್ತರ ಮೇಲೆ ನಡೆದಿದ್ದು ಕೂಡ ಇದೇ ಥರದ ದಾಳಿಗಳು. ಕಮ್ಯುನಿಸ್ಟ್ ಕಚೇರಿಗಳನ್ನು ಧ್ವಂಸ ಮಾಡಿದ್ದು, ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿದ್ದು, ನಾಯಕತ್ವವನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಇವೆಲ್ಲದೂ ಕೂಡ ಮಮತಾ ಬ್ಯಾನರ್ಜಿ ಅವರ ಕಾಲಘಟ್ಟದಲ್ಲಿ ನಡೆದಿತ್ತು. ಈಗ ಅದನ್ನೇ ಇವರು ಉಣ್ತಾ ಇದ್ದಾರೆ BJP ಕಾಲಘಟ್ಟದಲ್ಲಿ. TMC ಇದ್ದಷ್ಟು ದಿನ ಕಮ್ಯುನಿಸ್ಟರು ಅಲ್ಲೇನೋ ಕಚೇರಿ ಮತ್ತೆ ಸ್ಥಾಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ BJP ಅಧಿಕಾರಕ್ಕೆ ಬಂದ ಮೇಲೆ ಕಮ್ಯುನಿಸ್ಟರು ಮತ್ತೆ ಕಚೇರಿಗಳನ್ನು ಅಲ್ಲಲ್ಲಿ ತೆರೀತಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಎಂಡ್ ಆಗ್ತಾ ಇದೆ. ಈಗ BJP ಇದೆ, ಮುಂದೆ ಕಮ್ಯುನಿಸ್ಟಲ್ಲಿ ಬಂದರೆ ತೊಂದರೆ ಇಲ್ಲ, ಮಮತಾ ಬರಬಾರ್ದು ಅನ್ನುವಂಥ ದೃಢ ನಿರ್ಧಾರ, ನಿಶ್ಚಯ. ಹಾಗಾಗಿ ಮಮತಾ ಟೀಮನ್ನು ನಾಶ ಮಾಡೋದಕ್ಕೆ, ಮುಗಿಸೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇದು ಜನತೆಯ ಸಹಜ ಆಕ್ರೋಶ ಅಂಥೇಳಿ BJP ಈ ಎಲ್ಲ ಘಟನೆಗಳಿಂದ, ಪ್ರಕರಣಗಳಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಮಮತಾ ಬ್ಯಾನರ್ಜಿ ಆ್ಯಂಡ್ TMC BJP ಚುನಾವಣೋತ್ತರ ದಾಳಿಯನ್ನು ನಿರಂತರವಾಗಿ ಮಾಡ್ತಾ ಇದೆ, ನಮ್ಮನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಸ್ನೇಹಿತರೆ, ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಕಾಮನ್. ಒಂದು ಸಲ ನೀವು ಗೆಲ್ತೀರಿ, ಒಂದು ಸಲ ಇವ್ರು ಗೆಲ್ತಾರೆ, ಒಂದು ಸಲ ನೀವು ಸೋಲ್ತೀರಿ, ಇನ್ನೊಂದು ಸಲ ನೀವು ಸೋಲ್ತೀರಿ. ಆದರೆ ಆ ಪಕ್ಷಕ್ಕೆ ದುಡಿಯುವಂಥ ಕಾರ್ಯಕರ್ತರು ತಮ್ಮ ಪಕ್ಷಗಳ ಅಧಿಕಾರಕ್ಕೆ ಬಂದಾಗ ಮಿತಿ ಮೀರಿ ನಡ್ಕೊಂಡ್ರೆ, ಅತಿಯಾಗಿ ನಡ್ಕೊಂಡ್ರೆ, ಕಂಟ್ರೋಲ್ ಮೀರಿ ಈ ಥರದ ದಂಡು ಕಟ್ಕೊಂಡು ದಾಳಿಗಳನ್ನು ಮಾಡಿದ್ರೆ, ಮಹೋಮೈತ್ರ ವಿಡಿಯೋದಲ್ಲಿ ಹೇಳ್ತಾರೆ, ಅಲ್ಲಿ ನೋಡಿ ಪಿಂಕ್ ಶರ್ಟ್ ಹಾಕ್ತಾನು, ಅಲ್ಲಿ ನೋಡಿ ಆ ಕಲರ್ ಶರ್ಟ್ ಹಾಕ್ತಾನು, ನನ್ನ ಮೇಲೆ ದಾಳಿ ಮಾಡ್ತಾಯಿದ್ದಾನಂತ, ಅದೊಂದು ಡಾಕ್ಯುಮೆಂಟಾಗಿ ಉಳ್ಕೊಳ್ಳಲ್ವಾ? ಆ ವಿಡಿಯೋ ಅವ್ರ ಹತ್ರ ಶಾಶ್ವತವಾಗಿ ಇರಲ್ವಾ? ನಾಳೆ TMC ಅಧಿಕಾರಕ್ಕೆ ಬಂದರೆ ನೀವೆಲ್ಲ ನೋಟೆಡ್ ಅಲ್ವಾ? ನಿಮ್ಮನ್ನು ಟಾರ್ಗೆಟ್ ಮಾಡಲ್ವಾ? ನಿಮ್ಮನ್ನು ಬಲಿ ಹಾಕಲ್ವಾ? ಯಾವ ರೂಪದಲ್ಲಾದರೂ. ಯಾರೋ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಸತ್ಯಸಂಧ, ನಾನು ಯಾವನೂ ಹೆದರಲ್ಲ ಅಂತ. ಅವಾಗೊಬ್ಬರು ಹಿರಿಯರು ಹೇಳ್ತಾಯಿದ್ರು, ಹೌದಪ್ಪ, ಯಾರಿಗೂ ನಾವು ಹೆದರಲ್ಲ, ಯಾರಿಗೂ ಭಯ ಪಡಲ್ಲ, ಆದರೆ ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಚಚ್ಕೊಳ್ಳೋಕ್ಕಾಗಲ್ಲ. ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಲಾರಿಗಳು ಬರ್ತವೆ ಅಂತ. ಭಾಳ ದೊಡ್ಡ ದೊಡ್ಡ ಮಾತುಗಳು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ ಅಂಥೇಳಿ ನೀವು ಮಿತಿ ಮೀರಿ ನಡ್ಕೊಂಡ್ರೆ ನೀವೊಂದು ಹಿಟ್ ಲೀಸ್ಟ್ ಒಳಗಡೆ ಹೋಗ್ಬಿಡ್ತೀರ. ನಾಳೆ ಅವ್ರ ಸರ್ಕಾರ ಬಂದಾಗ ನಿಮ್ಮನ್ನು ಮುಗಿಸ್ತಾರೆ. ಅವ್ರ ಸರ್ಕಾರದಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರು, ನಿಮ್ಮ ವಿರುದ್ಧ ಸಂಚು ಮಾಡಿದವರು ಇದ್ದರೆ ಅವರನ್ನು ಇವರು ಮುಗಿಸ್ತಾರೆ. ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಪೂಜೆ ಮಾಡುವುದನ್ನು ನಿಲ್ಲಿಸಿ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಕಾಮನ್, ಅದು ಏರಿಳಿತಗಳು ಆಗ್ತಾನೆ ಇರ್ತವೆ. ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಇಷ್ಟ ಬಂದಾಗ ಮಾಡಿಬಿಡ್ತೀವಿ, ನಮ್ಮ ನಾಯಕರು ನಮ್ಮ ರಕ್ಷಣೆ ಮಾಡ್ತಾರೆ, ಅದು ಸಾಧ್ಯನೇ ಇಲ್ಲ. ಮೈತ್ರಿ ಮೇಲೆ ದಾಳಿ ಮಾಡಿದ್ದು, ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡಿದವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟು, ಬೇಲು, ಹೊರಗೆ ಬರೋದು ಇವೆಲ್ಲ ಇದ್ದಿದ್ದೆ. ಆದರೆ ನೀವು ನೋಟೆಡ್ ಆಗಿರ್ತೀರಿ. ಕೇವಲ ರಾಜಕೀಯ ನಾಯಕತ್ವದ ಕೆಂಗಣ್ಣಲ್ಲಿ ಮಾತ್ರ ಅಲ್ಲ, ಆಯಾ ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲೂ ಕೂಡ ನೋಟೆಡ್ ಆಗ್ತೀರಿ. ಹಾಗೆ ನೋಟೆಡ್ ಆದಂಥ ವ್ಯಕ್ತಿಯನ್ನು ನಾಳೆ
ರಸ್ತೆಯಲ್ಲಿ ಯಾರು ಹೊಡೆದಾಕ್ತಾರೋ, ನಾಳೆ ಈ ಸರ್ಕಾರ ಬಂದ ಮೇಲೆ ಕಾನೂನಿನ ಕುಣಿಕೆಯಲ್ಲಿ ನಿಮ್ಮನ್ನು ಹೇಗೆ ಬಲಿ ಆಗ್ತಾರೋ ಅವೆಲ್ಲ ಅರ್ಥ ಮಾಡಿಕೊಂಡು, ಕೇವಲ ಪಶ್ಚಿಮ ಬಂಗಾಳದ ವಿಚಾರ ಅಲ್ಲ, ಎಲ್ಲ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ, ನನ್ನ ರಾಜ್ಯಕ್ಕೆ ಅಪ್ಲೈ ಆಗ್ತದೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆ ಪಕ್ಷದ ಕಾರ್ಯಕರ್ತರು ನಾವು ಅಂದ ಮಾತ್ರಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಆಯಾ ಪಕ್ಷದ ನಾಯಕರು ಕೊಡೋಂಥ ಡೈರೆಕ್ಷನ್ನು ಅಥವಾ ನಾವಿದ್ದೀವಿ ಹೋಗ್ರೋ, ನೀವು ಹೋಗಿಬಿಡ್ತೀರಾ, ಇಷ್ಟ ಬಂದಂಗೆ ಮಾಡ್ತೀರಾ, ಕೃತ್ಯಗಳನ್ನು ಮಾಡ್ತೀರಾ, ಕ್ರೈಮ್ ಮಾಡ್ತೀರಾ, ಸಂವಿಧಾನದ ಪ್ರಕಾರ ತಪ್ಪಾಗುತ್ತೆ. ಅನುಭವಿಸ್ಬೇಕಾದವರು ನೀವೇ. ನಾವಿದ್ದೀವಿ ಹೋಗ್ರೋ, ನಾವಿದ್ದೀವಿ ಅಂದವರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬರಲ್ಲ, ನಿಮ್ಮ ಜೊತೆ ನಿಲ್ಲಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ದೀದಿ ಅಧಿಕಾರದಲ್ಲಿದ್ದಾಗ ಆರಂಭದಲ್ಲಿ ಹೇಗೆ ನಡ್ಕೊಂಡ್ರು, ಆಮೇಲೆ ಸುಧಾರಣೆ ಆಯಿತು ಅವರಲ್ಲಿ. ಅದು ಆರಂಭದಲ್ಲಿ ದೀದಿ ಹೇಗಿದ್ದರು ಅಧಿಕಾರಕ್ಕೆ ಬಂದಾಗ, ಅದೇ ಪರಿಸ್ಥಿತಿಯನ್ನು ಇವತ್ತವರು ಅನುಭವಿಸೋ ಹಾಗಾಗಿದೆ.